ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಲೆಟ್ಸ್ ಲರ್ನ್. ನಾವೇನೇ ಸಕ್ಸಸ್ ಆಗಬೇಕು ಅಂತ ಡಿಸೈಡ್ ಮಾಡಿ ಆ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡಿದವಾಗ ಡೆಫಿನೆಟಾಗಿ ನಾವೊಂದು ಅಷ್ಟು ಹರ್ಡಲ್ಸ್ನ ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ. ಅದರಲ್ಲಿ ಮೇಯ್ನ್ ಏನಂತಂದರೆ ನಾವು ಯಾವುದೇ ಒಂದು ಬಿಸ್ನೆಸ್ಸು ಅಥವಾ ಯಾವುದೇ ಒಂದು ಕರಿಯರು ಸ್ವಲ್ಪ ಡಿಫಿಕಲ್ಟಾಗಿ ಸ್ವಲ್ಪ ಚಾಲೆಂಜಿಂಗ್ ಆಗಿರೋದನ್ನು ತೊಗೊಂಡವಾಗ ಚೂಸ್ ಮಾಡ್ಕೊಂಡವಾಗ ನಮ್ಮ ಸರೌಂಡಿಂಗಲ್ಲಿ ಇರೋವಂಥ ಸೊಸೈಟಿ ಆಗಿರ್ಬೋದು, ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು, ಅವರೆಲ್ಲ ಸ್ವಲ್ಪ ನೆಗೆಟಿವ್ ಆಗಿ ಹೇಳ್ತಾರೆ. ಅದಾಗುತ್ತಾ ನಿನಗೆ, ನೋಡು, ಅದು ಇದು ಅಂತ ಹೇಳ್ತಾರೆ. ಇವುಗಳನ್ನ ಆದಷ್ಟು ನಾವು ಏನು ಡಿಸೈಡ್ ಮಾಡಿದ್ದೀವಿ ಅದಕ್ಕೆ ನಾವು ಸ್ಟಿಕ್ಕನ್ ಆಗಿ ಫೋಕಸ್ ಆಗಿ ನಿಂತ್ಕೊಂಡು ಹೊರಗಡೆಯವ್ರು ಏನು ಹೇಳ್ತಿದ್ದಾರೆ ಅದನ್ನು ತಗೊಳ್ಳದೆ, ಮನಸ್ಸಿಗೆ ತಗೊಳ್ಳದೆ ಫರ್ಮ್ ಆಗಿ ನಾವು ಏನು ಡಿಸೈಡ್ ಮಾಡಿದ್ದೀವೋ ಅದಕ್ಕೆ ಸ್ಟಿಕ್ಕನ್ ಆಗಿ ನಾವು ಮಾಡಬೇಕು ಅಂತ ಅಂದ್ಕೊಂಡಿರೋ ಕೆಲಸನ ನಾವು ಹೇಗೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವೋ ಆ ರೀತಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಡೆಫಿನೆಟಾಗಿ ನಾವು ಈವನ್ ಇನ್ ಕೇಸ್ ಫೇಲ್ಯೂರ್ ಬಂತು ಅಂತಂದ್ರೂ ಮತ್ತೆ ನಾವು ಸಕ್ಸಸ್ ಆಗಬೇಕು ಅಂತಂದವಾಗ ಅದೇ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ಡೆಫಿನೆಟಾಗಿ ಸಕ್ಸಸ್ ಆಗ್ಬೋದು. ಅದಕ್ಕೆ ನೀವು ಏನು ಅಂದ್ಕೊಂಡಿದ್ದೀರಾ ಅದನ್ನು ನಿಲ್ಲಿಸ್ಲಿಕ್ಕೆ ಹೋಗಬೇಡಿ. ಒಂದು ಸರಿ ಸ್ಟಾರ್ಟ್ ಮಾಡಿದ್ಮೇಲೆ ಅದನ್ನು ಕಂಟಿನ್ಯೂ ಮಾಡಿ. ಆ್ಯಂಡ್ ನೀವೇನು ಮಾಡ್ತಾ ಇದ್ದೀರಾ ಆ ಕೆಲಸನ ಎಂಜಾಯ್ ಮಾಡಿಕೊಂಡು ಮಾಡಿದ್ರೆ ಆದಷ್ಟು ಇನ್ನೂ ಒಂದು ರೀತಿ ನಿಮ್ಮ ಕೆಲಸದಲ್ಲಿ ಸಕ್ಸಸ್ ಆಗಲಿಕ್ಕೆ ಅದು ಆ್ಯಡ್ ಆನ್ ಆಗುತ್ತೆ. ಯಾವಾಗ ನೀವು ಎಂಜಾಯ್ ಮಾಡ್ತಿರೋ ನೀವು ಮಾಡೋ ಕೆಲಸನ, ಆವಾಗ ಡೆಫಿನೆಟಾಗಿ ನಿಮ್ಮ ಬೆಸ್ಟನ್ನ ನೀವು ಕೊಡ್ತೀರಾ. ಆವಾಗ ರಿಸಲ್ಟ್ಸೂ ಬೆಸ್ಟ್ನೇ ಇರುತ್ತೆ. ಆಮೇಲೆ ಯಾರೋ ನಿಮ್ಮ ಕೆಲಸದ ಮೇಲೆ ಜಡ್ಜ್ ಮಾಡಿದ್ರು, ಯಾರೋ ಒಂದು ಕಾಮೆಂಟ್ ಮಾಡಿದ್ರು ಅಂತಂದರೆ ಅದಕ್ಕೆಲ್ಲ ಹರ್ಟ್ ಆಗೋಕ್ಕೆ ಹೋಗಬೇಡಿ. ಆದಷ್ಟು ನೀವೇನು ಅಂದ್ಕೊಂಡಿದ್ದೀರಾ ಅನ್ನೋದ್ರ ಕಡೆ ಮಾತ್ರ ನಿಮ್ಮ ಫೋಕಸ್ ಇರಲಿ. ಯಾಕೆ ಅಂತಂದರೆ ನೀವೇನು ಅನ್ನೋದು ನಿಮಗೆ ಗೊತ್ತು, ನಿಮ್ಮ ಕೆಪಾಸಿಟಿ ಏನು ಅನ್ನೋದನ್ನು ನಿಮಗೆ ಗೊತ್ತಿರುತ್ತೆ. ಸೊ ಮೂರನೇವರು ಅವರು ಈವನ್ ಕಾಂಪ್ಲಿಮೆಂಟೇ ಕೊಡಲಿ ಅಥವಾ ಡಿಸ್ಕರೇಜೇ ಮಾಡಲಿ, ಎನ್ಕರೇಜೇ ಮಾಡಲಿ, ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ ನೀವು ನಿಮ್ಮ ಸ್ಟ್ರೆಂತ್ಸ್ ಏನು, ನಿಮ್ಮ ಸ್ಕಿಲ್ಸ್ ಏನು, ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಿಕೊಂಡ್ರೆ ನಾ ಇದರಲ್ಲಿ ಸಕ್ಸಸ್ ಆಗ್ಬೋದು ಅನ್ನೋದನ್ನು ನೀವು ನೋಟಿಸ್ ಮಾಡಿ, ನೀವು ತಿಳ್ಕೊಂಡು ಇಂಪ್ಲಿಮೆಂಟ್ ಮಾಡಿದ್ರ ಅಂತಂದರೆ ಡೆಫಿನೆಟಾಗಿ ಸಕ್ಸಸ್ ಆಗ್ಬೋದು. ಇನ್ನೊಂದು ಟಾಪಿಕ್ ಜೊತೆಯಲ್ಲಿ ಸಿಗೋಣ. ಥ್ಯಾಂಕ್ ಯು.